उसाला योग्य दर जाहीर करावा या मागणीसाठी गुरुवारपासून सर्व जिल्हा व तालुका केंद्रांवरील कार्यालयांसमोर शेतकरी धरणे आंदोलन करणार असल्याची माहिती कर्नाटक राज्य शेतकरी संघ, हरित सेना आणि शेतकरी कल्याण विकास संघाचे राज्याध्यक्ष सुरेश परगण्णावर यांनी दिली। बुधवारी बेळगाव येथे पत्रकार परिषदेत ते बोलत होते। बसुर्ते आणि अतिवाड गावातील शेतकऱ्यांना सरकारने अद्यापही नुकसान भरपाई दिलेली नाही। गेल्या 14 वर्षांपासून या मागणीसाठी आंदोलन सुरू आहे, मात्र सरकारने त्याकडे दुर्लक्ष केले आहे असा आरोप त्यांनी केला। ಇವತ್ತಿನ ದಿವಸ ನಾಳೆ ನಾವು ಬರುವ ಗುರುವಾರ 30/10/2025ನೇ ತಾರೀಕು ಜಿಲ್ಲಾ ಕಚೇರಿ ಎದುರುಗಡೆ ನಮ್ಮ ರೈತರ ಪರಿಹಾರ ಮತ್ತು ಕಬ್ಬಿನ ದರ ನಿರ್ಧಾರಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಈಗ ಆಯೋಜಿಸಲಾಗಿದೆ। ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಮೊದಲನೇದಾಗಿ ನಮ್ಮ 25-26 ಸಾಲಿನ ಕಬ್ಬಿನ ಬಿಲ್ಲನ್ನು ನಿಗದಿ ಮಾಡುವಗೋಸ್ಕರ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಗಳು ಪ್ರತಿಭಟನೆ ಮಾಡಿದರೂ ಸಹಿತ ನಮ್ಮ ಕಾರ್ಖಾನೆಯ ಮಾಲೀಕರು ನಮ್ಮ ರೈತರಿಗೆ ಸ್ಪಂದನ ಕೊಡ್ತಾ ಇದ್ದಿಲ್ಲ। ಹೀಗಾಗಿ ಸುಮಾರು 1 ತಿಂಗಳು 2 ತಿಂಗಳಿಂದ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸಂಘಟನೆ ವತಿಯಿಂದ। ಈಗ ನಾಳೆ ನಾವು ನಮ್ಮ ಬೆಳಗಾವಿ ಜಿಲ್ಲೆ ವತಿಯಿಂದ ಎಲ್ಲ ತಾಲೂಕಿನಿಂದ ಸುಮಾರು ಜನಗಳು ಜಿಲ್ಲಾ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ। ಇದರ ಮುಖಾಂತರ ನಾವು ನಮ್ಮ ಕಬ್ಬಿನ ದರವನ್ನು ನಿಗದಿ ಮಾಡೋಸ್ಕರ ಮನವಿಯನ್ನು ಸಲ್ಲಿಸ್ತೇವೆ। ತದನಂತರ ಇನ್ನೊಂದು ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ಗಾಂವ್ ಜಿಲ್ಲಾ ಪಂಚಾಯತಿ ಗ್ರಾಮದ ಬಸುರ್ತಿ ಮತ್ತು ಅತ್ತಿವಾಡ್ ಗ್ರಾಮಗಳ ಊರಲ್ಲಿ ಚಿಕ್ಕ ಡ್ಯಾಮ್ ಕಟ್ಟಿ ಒಂದಷ್ಟು ನಮ್ಮ ರೈತರಿಗೆ ವಂಚನೆ ಆಗಿದೆ ಅಂತೇಳಿ ಕಂಡು ಬಂದಿದೆ। ಸುಮಾರು 2009-2010ರಲ್ಲಿ ಒಂದು ಚಿಕ್ಕ ಡ್ಯಾಮ್ ಅನ್ನು ಕಟ್ಟಿ ಅತ್ತಿವಾಡದಲ್ಲಿ ಇನ್ನೂವರೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ, ಅವರ ಖಾತೆಗೆ ಒಂದು ಜಮಾ ಆಗಿಲ್ಲ ಮತ್ತು ಅಲ್ಲಿ ಯಾವುದೋ ಏನೂ ಮಾಡಿಲ್ಲ। ಅದು ಯಾರಿಗೆ ಅನುಕೂಲ ಆಗಿದೆ ಯಾರಿಗೆ ಅನಾನುಕೂಲ ಆಗಿದೆ ಅನ್ನೋದು ಸಂಬಂಧಪಟ್ಟ ನಮ್ಮ ಇಲಾಖೆಯವರು ಅದನ್ನು ಯೋಚನೆ ಮಾಡಿಲ್ಲ, ಸರ್ಕಾರ ಚಿತ್ತತ್ವದಲ್ಲಿ ಕೊಟ್ಟಿಲ್ಲ। ಇನ್ನೊಂದು ನಮ್ಮದು ಬಸುರ್ತಿ ಗ್ರಾಮದಲ್ಲಿ ಈಗಾಗಲೇ 2024-2025 6 ತಿಂಗಳ ಹಿಂದಗಡೆಯಿಂದ ಒಂದು 70 ಎಕರೆ ಜಮೀನನ್ನು ಕಬ್ಜಾ ಮಾಡಿದಾರೆ। ಕಬ್ಜಾ ಮಾಡಿಕೊಂಡು ಅಲ್ಲಿ ಒಂದು ಡ್ಯಾಮ್ ಕಟ್ತಾವ ಅಂತೇಳಿ ಒಂದು ಪ್ಲಾನ್ ಹಾಕೊಂಡು ಆ ರೈತರಿಗೆ ಯಾವುದೋ ಅವ್ರಿಗೆ ಇದನ್ನ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನು ಹೇಳಿಲ್ಲ। ದಯವಿಟ್ಟು ಅವ್ರಿಗೆ ಏನ್ ಮಾಡಿದಾರ ಅಂತಂದ್ರ ಅಲ್ಲಿ ಬಂದು ಕೆಲಸ ಸ್ಟಾರ್ಟ್ ಮಾಡಿದಾರ ಮತ್ತು ಇಂತಿಷ್ಟು ಅಂತೇಳಿ ಒಂದು ಎಕರೆಗೆ 88 ಲಕ್ಷ ರೂಪಾಯಿ ನಿಮ್ಮನ್ನ ಕೊಡ್ತೀವಿ, ನೀವು ಸಮಾಧಾನ ಇರಿ ಅಂತ ಹೇಳಿದಾರ। ಆದ್ರೂ ಇನ್ನೂವರೆಗೆ ಆ ರೈತರಿಗೆ ಯಾವುದೋ ಒಂದು ದುಡ್ಡು ಜಮಾ ಆಗಿಲ್ಲ। ಹೀಗಾಗಿ ಆ 2 ಊರಿನ ರೈತರು ನಮ್ಮ ಜೊತೆ ಬಂದು ನಾವು DC ಅವರಿಗೆ ಮನವರಿಕೆ ಮಾಡಿಕೊಟ್ಟು ಸುಮಾರು ಕಮ್ಮಿ 1,000 ಜನ ನಾವು ಬಂದು ನಾವು ಪ್ರತಿಭಟನೆ ಮಾಡಿ ನಮ್ಮ ಸಂಬಂಧಪಟ್ಟಂತ ಇಲಾಖೆ ನೀರಾವರಿ ಇಲಾಖೆ ಇರಲಿ ನಮ್ಮ ಜಿಲ್ಲಾ ಕಚೇರಿ ಮುಖಾಂತರ ಅವ್ರನ್ನ ತಿಳಿಬಯಸಲಿಕ್ಕೆ ಈ ಪ್ರಕೃತನ इतर प्रकारांना ತಿಳಿಸಿ ಹೇಳುತ್ತೇನೆ। यावेळी राघवेंद्र नायक, सुरेश आणि इतर उपस्थित होते। विनोद कोलकार, KMM मराठी, बेळगाव।